ಏನ್ ಸರ್ಪ್ರೈಸ್ ಪ್ಲಾನ್ ಮಾಡಿ ಬರ್ತಡೇ ಇದ್ರೆ ಅಷ್ಟೆಲ್ಲ ಪ್ಲಾನ್ ಮಾಡೋ ನಾನು ನಮ್ಮ ಪೇರೆಂಟ್ಸ್ಗೆ ಪ್ಲಾನ್ ಮಾಡದೇ ಇರ್ತೀನ. ಸೊ ಏನೋ ಒಂದು ಪ್ಲಾನ್ ಮಾಡಿದೀನಿ, ಅದೇನು ಅಂತ ರಿವೀಲ್ ಮಾಡಲ್ಲ. 2 ಗಿಫ್ಟ್ ನ ಪರ್ಚೇಸ್ ಮಾಡಿದೀನಿ. ಇಷ್ಟು ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಒಂದು ಕ್ಯೂರಿಯಾಸಿಟಿನಲ್ಲಿ ನೋಡ್ಬಿಡ್ತಾರೆ. ಅದಕ್ಕೆ ಈ ಸತಿ ಏನು ಕ್ಲೂನೇ ಕೊಟ್ಟಿಲ್ಲ, ಆ ತರ ಪ್ಲಾನ್ ಮಾಡಿದೀನಿ. ಏನೇ ತಂದು ಕೊಟ್ರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾರೆ. ನಾನ್ ಆ ತರ ಅಲ್ಲ. ನಮ್ಮಮ್ಮ ಏನಾದ್ರು ತಂದು ಕೊಟ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಅದು ಕಾಮನ್. ಹೇಳೋದು ನಾವ್ ಹೇಳೋದು ಕಾಮನ್, ಅವ್ರ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಾಮನ್. ನಮ್ಮಮ್ಮಗೆ ಕೊಡ್ಬೇಕಂತ ತಂದಿರೋದು. ಈ ಸೆಂಟಿಮೆಂಟ್ ಅಲ್ಲಿ ಇರುತ್ತಲ್ವಾ, ಆ ತರ ದೊಡ್ಡಮ್ಮ ಕೊಡ್ಸಿರೋದು ವಾಚ್. ಅದು ತುಂಬಾ ಒಂದು 15-16 ವರ್ಷದ್ದು ಹಿಂದಿನ ವಾಚ್. ಅದು ಯಾರಾದ್ರೂ ನಿಮ್ ಪೇರೆಂಟ್ಸ್ಗೆ ಏನಾದ್ರು ಗಿಫ್ಟ್ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನ ನನ್ಗೆ ಅದೇನೋ ಗೊತ್ತಿಲ್ಲ. ಯಾರಿಗಾದ್ರೂ ಏನಾದ್ರು ಗಿಫ್ಟ್ ಕೊಟ್ಟಾಗ, ಸರ್ಪ್ರೈಸ್ ಆದಾಗ, ಅಥವಾ ಏನಾದ್ರೂ ಸಿಕ್ಕಿದಾಗ ಅವ್ರು ಹೆಂಗ್ ಖುಷಿ ಪಡ್ತಾರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ಬೇಕು. ನಾನು ಈ ತರ ಸಿಂಪಲ್ ಡಿಸೈನ್ ಇಟ್ಬಿಟ್ಟು ಹೊಲ್ಕೊಡ್ತಾ ಇದ್ದೀನಿ. ಇದು ಹಿಂದೆಗಡೆ ಡಿಸೈನ್. ಬ್ಲೌಸ್ ರೆಡಿ ಆಯ್ತು. ಇವಾಗ ಸ್ಯಾರಿ ಎಲ್ಲ ಕ್ಲೀನ್ ಆಗಿ ಪ್ರೀ ಪ್ಲೇಟಿಂಗ್ ಮಾಡಿ ಇಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ. ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ದಿವಸ ವಿಡಿಯೋ ಮುಂದೆ ಅಂತೂ ಕಂಪಲ್ಸರಿಯಾಗಿ ಯಾವಾಗ್ಲೂ ಮಿನಿ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಈ ತರ ಮಾತಾಡ್ಬೇಕು ಅಂತಂದ್ರೆ ಸ್ವಲ್ಪ ಮಾತಾಡಕ್ ಆಗಲ್ಲ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮಪ್ಪ ನಮ್ಮಮ್ಮ ವೆಡ್ಡಿಂಗ್ ಡೇ ಬರ್ತಾ ಇದೆ ಹತ್ರದಲ್ಲೇ, ನಿಯರ್ ಆಗಿ. ಅದಕ್ಕೆ ನಾನು ಏನ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಅನ್ನೋದು ಪ್ರಿಪ್ರೇಷನ್, ಬ್ಯಾಕ್ ಎಂಡ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಇದು. ನಂಗೆ ಅದೇನೋ ಗೊತ್ತಿಲ್ಲ, ಫ್ರೆಂಡ್ಸ್ ಬರ್ತಡೇ ಇದ್ರೆ ಅಷ್ಟೆಲ್ಲ ಪ್ಲಾನ್ ಮಾಡೋ ನಾನು ನಮ್ಮ ಪೇರೆಂಟ್ಸ್ಗೆ ಪ್ಲಾನ್ ಮಾಡದೇ ಇರ್ತೀನ. ಸೊ ಏನೋ ಒಂದು ಪ್ಲಾನ್ ಮಾಡಿದೀನಿ, ಅದೇನು ಅಂತ ರಿವೀಲ್ ಮಾಡಲ್ಲ. ಜಸ್ಟ್ ಏನ್ ಮಾಡಿದೀನಿ ಅನ್ನೋದನ್ನ ಹೇಳ್ತೀನಿ. 2 ಗಿಫ್ಟ್ ನ ಪರ್ಚೇಸ್ ಮಾಡಿದೀನಿ. ಅಟ್ಲೀಸ್ಟ್ ದೊಡ್ಡದಾಗಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು ಅಂದ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಇವಾಗ ಏನಂತಂದ್ರೆ, ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ. ಅವಾಗ ಬ್ಯಾಗಲ್ಲಿರೋ ಬಟ್ಟೆ ಎಲ್ಲ ತೆಗ್ದ್ಬಿಟ್ಟಿದೀನಿ. ಬಟ್ಟೆ ಎತ್ಕೊಂಡಿದ್ದೀನಲ್ವಾ, ಇದ್ರೊಳಗಡೆ ನಾನ್ ತಂದಿರೋ ಗಿಫ್ಟ್ ನ ಇಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮನೆ ಇಡಕ್ಕೆಲ್ಲೂ ಸ್ಪೇಸ್ ಇಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಇಟ್ರು ಗೊತ್ತಿರೋ ಅಂತ ಪ್ಲೇಸೇ ಆಗಿರೋದ್ರಿಂದ ಬ್ಯಾಗಲ್ಲೆಲ್ಲ ನಾನು ಇಟ್ಕೊಳೋದೇ ಇಲ್ಲ. ಗೊತ್ತಿರೋ ಅಂತ ಪ್ಲೇಸ್ ಆಗಿರೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬಿಡ್ತಾರೆ ಎಲ್ಲಿ ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಒಂದು ಕ್ಯೂರಿಯಾಸಿಟಿನಲ್ಲಿ ನೋಡ್ಬಿಡ್ತಾರೆ. ಅದಕ್ಕೆ ಈ ಸತಿ ಏನು ಕ್ಲೂನೇ ಕೊಟ್ಟಿಲ್ಲ, ಆ ತರ ಪ್ಲಾನ್ ಮಾಡಿದೀನಿ. ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಆಂಟಿ ಮಗಳು ನಾನು ಹೋಗಿ ಈ ಗಿಫ್ಟ್ನೆಲ್ಲ ತಗೊಂಡ್ಬಂದಿರೋದು. ಅದು ಯಾವಾಗ ಹೋಗಿದ್ದು ಏನೋ ಅನ್ನೋದಿಲ್ಲ ಇದರಲ್ಲಿ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಜಸ್ಟ್ ಪರ್ಚೇಸ್ ಎಲ್ಲ ಮಾಡಿರೋದು, ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ನನಗೆ ಅವತ್ತು ಗಿಫ್ಟ್ ಸಿಕ್ಕಿದ್ರೆ ಸಾಕು, ಟೈಮ್ ಇರಲಿಲ್ಲ ನನಗೆ. ಅವತ್ತೇ ಫಸ್ಟ್ ಟೈಮ್ ಇದ್ದಿದ್ದು. ಯಾಕೆ ಅಂತ ಹೇಳಿದ್ರೆ, ಮತ್ತೆ ನಾನೇನಾದ್ರೂ ನಾರ್ಮಲ್ ಆಗಿ ಎಲ್ಲಾದ್ರೂ ಆಚೆ ಹೋಗ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಗೊತ್ತಾಗೇ ಆಗುತ್ತೆ. ಅವ್ರ ಕಡೆಯಿಂದನೂ ಕೇಳೋಣ, ಏನಾದ್ರೂ ಗಿಫ್ಟ್ ತಂದಿದ್ದೀನ ಇಲ್ವಾ ಆ ತರ ಕೇಳೋಣ. ಅವ್ರು ಏನ್ ಹೇಳ್ತಾರೆ, ತಂದಿದ್ದೀನಿ ಅಂತ ಹೇಳ್ತಾರ, ತಂದಿಲ್ಲ ಅಂತ ಹೇಳ್ತಾರ, ಅದನ್ನು ಒಂಚೂರು ನೋಡೋಣ. ಸ್ವಲ್ಪ ಕ್ಯೂರಿಯಾಸಿಟಿ. ಮತ್ತೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ. ಅವತ್ತು ಮಂಡೇ ಬಂದಿರೋದ್ರಿಂದ ಅವರು ಆಬ್ವಿಯಸ್ಲಿ ಬರೋದೇ ಇಲ್ಲ. ನಮ್ಮಮ್ಮಗೆ ತಂದಿರ್ತಕ್ಕಂಥ ಸ್ಯಾರಿ ಬಂದ್ಬಿಟ್ಟು ಇದಾಗಿರುತ್ತೆ. ಇದೇನು ಅಂತ ಹೇಳಿದ್ರೆ, ನಮ್ಮಮ್ಮ ಯಾವಾಗ್ಲೂ ಅಷ್ಟೇನೆ, ನಂಗೆ ಅದಿಷ್ಟ ಇದಿಷ್ಟ ಅಂತ ಏನು ಹೇಳಲ್ಲ. ನನ್ಗೆ ಏನೇ ತಂದ್ಕೊಟ್ರು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಏನೇ ತಂದ್ಕೊಟ್ರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾರೆ. ನಾನ್ ಆ ತರ ಅಲ್ಲ. ನಮ್ಮಮ್ಮ ಏನಾದ್ರು ತಂದ್ಕೊಟ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಅದು ಕಾಮನ್. ಹೇಳೋದು ನಾವ್ ಹೇಳೋದು ಕಾಮನ್, ಅವ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಾಮನ್. ಸೊ ಲಾಸ್ಟ್ ಟೈಮು ಶಾಪಿಂಗ್ ಹೋದಾಗ ಮತ್ತೆ ಸೇಮ್ ಸ್ಯಾರಿ ತಗೊಂಡಿದ್ರು. ಅಂದ್ರೆ ಸೇಮ್ ಅಂದ್ರೆ ಆ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ ಡಿಸೈನ್ಸ್ ಎಲ್ಲ. ಬಟ್ ಈ ತರ ನನ್ಗೆ ಇಷ್ಟ ಆಗೈತೆ, ನಾನು ತಗೋಬೇಕಾಗಿತ್ತು ಅಂತ ಯಾವಾಗ ಹೇಳಿದ್ರು, ಮನೆಗೆ ಬಂದ್ಮೇಲೆ ಹೇಳಿದ್ರು. ನನಗೂ ಒಂದು ಐಡಿಯಾ ಬಂತು ಅಲ್ವಾ, ಅವ್ರು ಹೇಳಿದ್ರಲ್ವಾ ಈ ತರ ಸ್ಯಾರಿ ಇಷ್ಟ ಆಗೈತೆ. ನಾನ್ ಏನಾದ್ರು ಸ್ಯಾರಿ ನಾನು ಬಟ್ಟೆ ಕೊಡಿಸ್ಬೇಕು ಅನ್ನೋ ಫಸ್ಟ್ ಐಡಿಯಾ ಇದ್ದಿದ್ದು, ನಾನು ಬಟ್ಟೆ ಕೊಡಿಸ್ಬೇಕಂತ. ಸರಿ ಅಂತ ಅಂದ್ಬಿಟ್ಟು ಬಟ್ಟೆ ಕೊಡ್ಸೋಣ ಅಂತ ಅನ್ಕೊಂಡೆ. ಯಾವ ತರ ಸ್ಯಾರಿ ತಗೊಂಡಿದ್ದು ಏನು ಬಲ್ಲೆ ಕನ್ಫ್ಯೂಷನ್ನು. ನನ್ಗೆ ಅಷ್ಟು ಐಡಿಯಾ ಏನಿರಲಿಲ್ಲ. ಸರಿ ಹೆಂಗಿದ್ರು ಹೇಳಿದಾರಲ್ವಾ, ಅದನ್ನೇ ನಾನು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡು ತಗೊಂಡಿದ್ದು. ಇದನ್ನ ಫುಲ್ ಸ್ಯಾರಿ ತೋರ್ಸಲ್ಲ ನಾನು, ಜಸ್ಟ್ ಇಷ್ಟು ಮಾತ್ರನೇ ತೋರಿಸ್ತೀನಿ. ಅವ್ರು ಹಾಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಟಾಗ ಸ್ವಲ್ಪ ಕ್ಲಿಪ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಆವಾಗ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಏನು ಅಂತ ಹೇಳ್ಬಿಟ್ಟು. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಕ್ಲೀನ್ ಆಗಿ ಇನ್ನ ಏನು ರೆಡಿ ಮಾಡಿಲ್ಲ, ಫಾಲ್ಸ್ ಎಲ್ಲ ಹಾಕಿ ಆದ್ಮೇಲೆ ಕ್ಲೀನ್ ಆಗಿ ಪ್ರೀ ಪ್ಲೇಟಿಂಗ್ ಮಾಡಿ ಎಲ್ಲ ಜೋಡಿಸಿ ಅವ್ರ ಸ್ಯಾರಿನ 5 ನಿಮಿಷದಲ್ಲಿ ಉಟ್ಕೊಳೋ ತರ ಮಾಡ್ತೀನಿ. ಇನ್ನ ಬ್ಲೌಸು ಕೂಡ ಹೊಲಿಬೇಕು ಅಂತ ಅನ್ಕೊಂಡೆ, ಬಟ್ ಟೈಮ್ ಆಗಿಲ್ಲ. ಇವಾಗ ಊರಿಗೆ ಹೊರಡ್ತಾ ಇದೀವಿ. ಊರಿಂದ ಬಂದ ಮೇಲೆ ಏನ್ ಮಾಡಕ್ಕಾಗಲ್ಲ, ನಮ್ಮಮ್ಮ ಗೊತ್ತಿಲ್ಲದೆ ಇರೋ ತರ ಅಂತೂ ಹೊಲ್ದಿಕ್ಬೇಕಂತ
ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಪ್ಲ್ಯಾನ್ ಮಾತ್ರ ಹಾಳು ಮಾಡೋ ಥರ ಅಂತೂ ಮಾಡಲ್ಲ. ನಮ್ಮ ಡ್ಯಾಡಿಗೆ ಪ್ಯಾಂಟ್, ಶರ್ಟ್ 2 ಅಷ್ಟೇ ತೋರಿಸೋದು, ಜಾಸ್ತಿ ತೋರಿಸಲ್ಲ. ಶರ್ಟು 2 ಮತ್ತು ಇನ್ನೊಂದೇನಂತ ತೋರಿಸ್ತೀನಿ, ಸರ್ಪ್ರೈಸ್. ಇದು ಇನ್ನೊಂದು ಗಿಫ್ಟು ನಮ್ಮಮ್ಮಗೆ ಕೊಡಬೇಕಂತ ತಂದಿರೋದು. ಇದೇನಂತ ಹೇಳಿದ್ರೆ ವಾಚು. ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಅವರು ಹಾಕ್ಕೊಂತಾರಲ್ಲ ಆವಾಗೆ ತೋರಿಸ್ತೀನಿ. ಇವಾಗ ತೋರಿಸಿದ್ರೆ ನಿಮ್ಮ ಮುಂದೆ ರಿವೀಲ್ ಮಾಡ್ದಂಗೆ ಆಗುತ್ತೆ. ವಾಚ್ ತಂದಿದ್ದೀನಿ, ಯಾಕೆಂದರೆ ಅವ್ರ ಹತ್ರ ಆಲ್ರೆಡಿ ಇದೆ. ಕೆಲವೊಂದು ಸೆಂಟಿಮೆಂಟಲ್ಲಿ ಇರುತ್ತಲ್ವ ಆ ಥರ. ನಮ್ಮಮ್ಮ ಅವ್ರ ದೊಡ್ಡಮ್ಮ ಕೊಡಿಸಿರೋದು ವಾಚ್. ಅದು ತುಂಬ ಒಂದು 15-16 ವರ್ಷದ್ದು ಹಿಂದಿನ ವಾಚ್ ಅದು. ಆದರೂ ನಮ್ಮಮ್ಮ ಕಟ್ಕೊತಾ ಇದ್ದಾರೆ. ನಾನು ಅಂತೀನಿ ಅದು ವಾಚ್ ಹೊರಟೋಗೈತೆ ಬಿಟ್ಬಿಡು ಅಂತಂದ್ರೂ ಇಲ್ಲ, ಅದನ್ನೇ ಕಟ್ಕೊತಾರೆ ನಮ್ಮಮ್ಮ ಯಾವಾಗ್ಲೂ. ಅದಕ್ಕೆ ನನ್ನ ಕಡೆಯಿಂದ ಇದು ಗಿಫ್ಟ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೂ ಹಾಕ್ಕೊಳೋ ಥರ. ಇದು ತುಂಬಾ ಚೆನ್ನಾಗಿದೆ ವಾಚು. ನಾನು ಫುಲ್ಲು ಡೀಟೇಲ್ ಆಗಿ ಈ ವಾಚ್ದು ತಿಳಿಸ್ಕೊಡ್ತೀನಿ ನಿಮಗೆ. ಏಕೆಂದರೆ ತುಂಬ ಚೆನ್ನಾಗಿದೆ. ನನಗೇನೆ ತಗೊಂಡಾದ್ಮೇಲೆ ನಾನೇ ಇಟ್ಕೋಬೇಕು ಅಂತ ಅನಿಸ್ತೈತೆ. ಇನ್ನು ನಮ್ಮ ಅಮ್ಮಗೆ ಕೊಡ್ತೀನಿ. ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ನ ನೋಡಿ ಹೆಂಗೆ ಅನಿಸುತ್ತೆ ಏನೋ ಅಂತ ಕಮೆಂಟ್ ಮಾಡಿ. ನೀವು ಯಾರಾದರೂ ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಗಿಫ್ಟ್ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅನ್ನೋನ್ನ, ನನಗೆ ಅದೇನೋ ಗೊತ್ತಿಲ್ಲ, ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಟ್ಟಾಗ, ಸರ್ಪ್ರೈಸ್ ಆದಾಗ ಅಥವಾ ಏನಾದರೂ ಸಿಕ್ಕಿದಾಗ ಅವ್ರು ಹೆಂಗೆ ಖುಷಿ ಪಡ್ತಾರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕು. ಅದು ತುಂಬಾ ಇಷ್ಟ. ಆದಷ್ಟು ಟ್ರೈ ಮಾಡಿ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಇವಾಗ ಈ ಗಿಫ್ಟ್ನೆಲ್ಲ ಇದ್ರೊಳಗಡೆನೆ ಹಾಕಿಟ್ಬಿಡೋಣ. ತೋರಿಸ್ತೀನಿ. ಖಾಲಿ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಇದ್ರೊಳಗಡೆ ಹಾಕಿಕ್ಕೋದು ಅಂತಾನೆ. ಇದ್ರೊಳಗಡೆ ಆದರೆ ಯಾರೂ ನೋಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಇಲ್ಲೇ ಇಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಅಷ್ಟೇ. ನಮ್ಮಮ್ಮಗೆ ವೆಡ್ಡಿಂಗ್ ಡೇಗೆ ತಂದಿರೋ ಸ್ಯಾರಿ, ಬ್ಲೌಸು ಹೊಲ್ದಿಲ್ಲ. ಸೊ ಊರಿಗೆ ಹೋಗಿ ಬಂದು ಎಲ್ಲ ಆಯಿತು. ಇವಾಗ ಹೊಲಿಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಇನ್ನು ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡಿ ನಂತರದಲ್ಲಿ ಹೊಲಿಬೇಕು. ಎಷ್ಟಾಗುತ್ತೋ ಅಷ್ಟು ಪಾಸಿಬಲ್ನ ತೋರಿಸ್ತೀನಿ. ಯಾಕೆಂದರೆ ಟ್ರೈಪಾಡ್ ಇಲ್ಲ ಇಡೋಕ್ಕೆ. ನನಗೆ ಆಲ್ರೆಡಿ ಮುದಾಕ್ಬಿಟ್ಟಿದ್ದೀನಿ ಅದನ್ನು. ಸೊ ಹಾಗೆ ಇಡ್ತೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಯಾವ ಥರ ಹೊಲಿಬೇಕು ಏನು ಅಂತ ಆಲ್ರೆಡಿ ಡಿಸೈನ್ ಎಲ್ಲ ಎತ್ತಿಟ್ಟಿದ್ದೀನಿ. ಅದ್ರ ಪ್ರಕಾರ ಹೊಲಿತಾ ಇರೋದು. ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಜಸ್ಟ್ ಒಂದು ಗ್ಲಿಪ್ಸ್ನ ತೋರಿಸ್ತೀನಿ. ನಮ್ಮಮ್ಮ ಗ್ರ್ಯಾಂಡಾಗೆಲ್ಲ ಇದ್ರೆ ಹಾಕ್ಕೊಳಲ್ಲ, ಅದಕ್ಕೆ ಅವ್ರಿಗೆ ಸೂಟ್ ಆಗೋ ಥರ ಸಿಂಪಲ್ಲಾಗೆ ನಮ್ಮಮ್ಮ ಒಂದೇ ಥರ ಪ್ಲೇನಾಗಿ ಇಟ್ಕೊಟ್ರು ಆಲ್ಮೋಸ್ಟ್ ಅಲ್ಲಿ ಹಾಕ್ಕೊಂತಾರೆ. ನಮ್ಮಮ್ಮ ಅದೇ ಇಷ್ಟಪಡ್ತಾರೆ. ಆದರೆ ಇವಾಗೆಲ್ಲ ಎಷ್ಟು ಟ್ರೆಂಡಿಯಾಗಿ ಹಾಕ್ಕೊಂತಾರೆ. ನೀನು ಯಾಕೆ ಹಿಂಗೆ ಹಾಕ್ಕೊಂತೀಯಾ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಡಿಸೈನ್ ಸಿಕ್ಕೋದು. ಅವ್ರು ಹೊಲ್ಸ್ಕೊಂಡ್ರು ಅಂತೂ ನಾರ್ಮಲಾಗಿ ಗ್ರೌಂಡ್ ಬರುತ್ತಲ್ಲ ಅದೇ ಥರ. ನಂಗೆ ಅದೇನೋ ಅಷ್ಟು ಏನು ಡೀಸೆಂಟಾಗಿರೋ ಅಂಥದ್ದನ್ನ ಕ್ಲೀನಾಗಿ ಹೊಲಿಸಿ ಹಾಕೋಬೋದು ತಾನೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ನಾನು ಇದು ಫೋರ್ಸ್ ಮಾಡ್ತೀನಿ ಅಂತ ಮಾತ್ರ ಅವ್ರು ಆ ಥರ ಬ್ಲೌಸಸ್ ಹೊಲ್ಸ್ಕೊಳೋದು, ಇಲ್ಲಾಂದರೆ ಅವ್ರು ನಾರ್ಮಲಾಗಿ ಹೊಲ್ಸ್ಕೊಳೋದು. ನನಗೆ ಅದೇನೋ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾವು ಅಮ್ಮಗೆ ಹೇಳ್ತೀನಿ, ಸಿಂಪಲ್ಲಾಗಿ ಡಿಸೈನ್ ಇಟ್ಟು ಕ್ಲೀನಾಗಿ ಹೊಲ್ಕೊಡ್ತೀನಿ. ಆ ಥರ ಹಾಕ್ಕೋ, ಏನು ಯಾವಾಗೂ ನಾರ್ಮಲಾಗಿ ಒಂದೇ ಥರ ಹಾಕ್ಕೊತಾ ಇರ್ತೀಯಾ ಅಂತ ಹೇಳಿದ್ದಕ್ಕೆ ಸರಿ ನಿನ್ನಿಷ್ಟ, ನೀನು ಹೆಂಗೆ ಮಾಡ್ಕೊಡ್ತೀಯೋ ಆ ಥರ ಹಾಕ್ಕೊತೀನಿ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಈ ಥರ ಸಿಂಪಲ್ ಡಿಸೈನ ಇಟ್ಬಿಟ್ಟು ಹೊಲ್ಕೊಡ್ತಾ ಇದ್ದೀನಿ. ಮತ್ತು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಯಾರಿದು ಒಂದು ಸೈಡ್ ಜಿಗ್ಜಾಗ್ ಆಗಬೇಕು, ಅದಕ್ಕೆ ಹೊರಟಿದ್ದೀನಿ. ಇನ್ನೊಂದು ಸೈಡ್ ಇದು ಕುಚ್ಚೆಲ್ಲ ಇದೆಯಲ್ವ, ಒಂದು ಸೈಡ್ ಮಾತ್ರನೇ. ಅದಕ್ಕೆ ಅವ್ರು ಕಾಲ್ ಮಾಡಿದೆ, ಸರಿ ಅಂಗಡಿನಲ್ಲೇ ಇದ್ದೀನಿ ಬಾ ಅಂತ ಹೇಳಿದ್ರು ಅಕ್ಕ. ಅದಕ್ಕೆ ಇವಾಗ ಆಚೆ ಹೋಗ್ತಾ ಇದ್ದೀನಿ. ಬ್ಲೌಸ್ ಫುಲ್ ರೆಡಿ ಆಗಿದೆ. ಫುಲ್ ಇದು ನೋಡ್ಬೋದು, ಇದು ಹಿಂದೆಗಡೆ ಡಿಸೈನ್. ಇದು ಸ್ಯಾರಿ ಅಲ್ಲ, ಬೇರೆ ಸ್ಯಾರಿ ಹಾಕಿದ್ದೀನಿ. ಆ ಸ್ಯಾರಿನ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ಬೇರೆ ಹಾಕಿರೋದು. ಹಿಂದೆಗಡೆ ಡಿಸೈನ್ ಈ ಥರ ಬಂದಿದೆ. ಇನ್ನು ಕ್ಲೀನಾಗಿ ಐರನ್ ಎಲ್ಲ ಮಾಡಬೇಕು, ಆವಾಗ ಇನ್ನೂ ಚೆನ್ನಾಗಿ ಕೂತ್ಕೊಳುತ್ತೆ. ಇಲ್ಲಿ ಈ ಥರ ಟಾಜಲ್ ಹಾಕಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಯ್ತು ಅನ್ಕೊತೀನಿ. ಈ ಡಿಸೈನ್ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ, ಅದಕ್ಕೆ ಇದನ್ನು ಹಾಕಿದ್ದೀನಿ. ಸ್ವಲ್ಪ ಉದ್ದ ಸ್ಲೀವ್ ಇಟ್ಟಿದ್ದೀನಿ. ಈ ಡಿಸೈನ್ ಹಾಕ್ಕೊಂಡ್ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ಕ್ಲೀನಾಗಿ ತೋರಿಸ್ತೀನಿ. ನನಗೇನೋ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಷ್ಟೇ. ಬ್ಲೌಸ್ ರೆಡಿ ಆಯಿತು. ಇವಾಗ ಸ್ಯಾರಿ ಎಲ್ಲ ಕ್ಲೀನಾಗಿ ಪ್ರೀ ಪ್ಲೇಟಿಂಗ್ ಮಾಡಿ ಇಡ್ತಾ ಇದ್ದೀನಿ. ಯಾವತ್ತು ಅಂದರೆ ಶನಿವಾರನೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸಂಡೇ ನಮ್ಮಮ್ಮ ಲೀವ್ ಇದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅಂತ ಶನಿವಾರನೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಳೆ 3 ಸೆಟ್ ತೊಗೊಂಬಂದಿದ್ದೆ, ಎಲ್ಲ ಮ್ಯಾಚ್ ಆಗೋ ಥರನೇ. ಇದು ಸ್ವಲ್ಪ ಲೈಟ್ ಕಲರ್ ಆಯಿತು ಅಂತ ಹೇಳ್ಬಿಟ್ಟು ಆ ಸೆಟ್ನೇ ನಮ್ಮಮ್ಮಗೆ ಹಾಕ್ಕೊಳಕ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮಮ್ಮಗೆ ಗಿಫ್ಟ್ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅದೆಲ್ಲ ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.
ಅಷ್ಟೇ ಇವತ್ತಿನ ವ್ಲಾಗ್.